ಆಗಿರುವಂತಹ ರವಿಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಕೋಟೆಯಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಇದಕ್ಕೂ ಮುಂಚೆ ಸಿಎಂ ಕುರ್ಚಿ ಚರ್ಚೆ ನಡೀತಾ ಇತ್ತು. ಈಗ ಈ ಹನಿ ಟ್ರ್ಯಾಪ್ ವಿಚಾರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರದಲ್ಲಿ ಇದೇ ಆಗ್ತಾ ಇರೋದು. ಹೆಚ್ಚು ಮಾತಾಡುವವರ ಧ್ವನಿ ಅಡಗಿಸುವ ಕೆಲಸಗಳಾಗ್ತಾ ಇದೆ. ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಈ ಸರ್ಕಾರಕ್ಕೆ ಮಾತ್ರ ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಿದೆ. ಇದಕ್ಕಿಂತ ಹಿಂಚೆ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ಸರ್ಕಾರಕ್ಕೆ ಒಂದು ಸ್ವಲ್ಪನೂ ಗಾಂಭೀರ್ಯತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. ಅದರೊಳಗೂ ಕೂಡ ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಸ್ತಾ ಇದ್ದಾರೆ, ಸಿಕ್ಕಿ ಹಾಕಿಸ್ತಾ ಇದ್ದಾರೆ, ಶಾಸಕರನ್ನ ಸಿಕ್ಕಿ ಹಾಕಿಸ್ತಾ ಇದ್ದಾರೆ. ಅದು ಎಂತೆಂತವ್ರನ್ನ ಯಾರು ಹುಲಿ ತರ ಧ್ವನಿ ಮಾಡ್ತಾರೆ, ಯಾರು ಸರ್ಕಾರದಲ್ಲಿ ಹೆಚ್ಚು ಮಾತಾಡ್ತಾರೆ, ಯಾರು ಈ ಸರ್ಕಾರದಲ್ಲಿ ಹೆಚ್ಚು ಧ್ವನಿಯನ್ನ ಎತ್ತುತ್ತಾರೆ, ಅವರ ಧ್ವನಿಯನ್ನೇ ಅಡಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಬ್ಬರನ್ನ ಕುರಿತೇ ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ತನಿಖೆ ಆಗ್ಬೇಕದು, ತನಿಖೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರಿಂದ ಯಾವ ತನಿಖೆಯನ್ನ ಮಾಡೋದ್ರಿಂದ ವಿಷಯ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅಂತ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರತಕ್ಕಂತ ಪ್ರಶ್ನೆ ಇರೋದು. ಏನು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಅಥವಾ ಸಿಬಿಐ ಎಂಕ್ವೈರಿ ಆಗಬೇಕು ಅಂತ. ಆಗಿರುವಂತಹ ರವಿಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಕೋಟೆಯಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಇದಕ್ಕೂ ಮುಂಚೆ ಸಿಎಂ ಕುರ್ಚಿ ಚರ್ಚೆ ನಡೀತಾ ಇತ್ತು. ಈಗ ಈ ಹನಿ ಟ್ರ್ಯಾಪ್ ವಿಚಾರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರದಲ್ಲಿ ಇದೇ ಆಗ್ತಾ ಇರೋದು. ಹೆಚ್ಚು ಮಾತಾಡುವವರ ಧ್ವನಿ ಅಡಗಿಸುವ ಕೆಲಸಗಳಾಗ್ತಾ ಇದೆ. ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಈ ಸರ್ಕಾರಕ್ಕೆ ಮಾತ್ರ ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಿದೆ. ಇದಕ್ಕಿಂತ ಹಿಂಚೆ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ಸರ್ಕಾರಕ್ಕೆ ಒಂದು ಸ್ವಲ್ಪನೂ ಗಾಂಭೀರ್ಯತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. ಅದರೊಳಗೂ ಕೂಡ ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಸ್ತಾ ಇದ್ದಾರೆ, ಸಿಕ್ಕಿ ಹಾಕಿಸ್ತಾ ಇದ್ದಾರೆ, ಶಾಸಕರನ್ನ ಸಿಕ್ಕಿ ಹಾಕಿಸ್ತಾ ಇದ್ದಾರೆ. ಅದು ಎಂತೆಂತವ್ರನ್ನ ಯಾರು ಹುಲಿ ತರ ಧ್ವನಿ ಮಾಡ್ತಾರೆ, ಯಾರು ಸರ್ಕಾರದಲ್ಲಿ ಹೆಚ್ಚು ಮಾತಾಡ್ತಾರೆ, ಯಾರು ಈ ಸರ್ಕಾರದಲ್ಲಿ ಹೆಚ್ಚು ಧ್ವನಿಯನ್ನ ಎತ್ತುತ್ತಾರೆ, ಅವರ ಧ್ವನಿಯನ್ನೇ ಅಡಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಬ್ಬರನ್ನ ಕುರಿತೇ ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ತನಿಖೆ ಆಗ್ಬೇಕದು, ತನಿಖೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರಿಂದ ಯಾವ ತನಿಖೆಯನ್ನ ಮಾಡೋದ್ರಿಂದ ವಿಷಯ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅಂತ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರತಕ್ಕಂತ ಪ್ರಶ್ನೆ ಇರೋದು. ಏನು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಅಥವಾ ಸಿಬಿಐ ಎಂಕ್ವೈರಿ ಆಗಬೇಕು ಅಂತ. ಆಗಿರುವಂತಹ ರವಿಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಕೋಟೆಯಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಇದಕ್ಕೂ ಮುಂಚೆ ಸಿಎಂ ಕುರ್ಚಿ ಚರ್ಚೆ ನಡೀತಾ ಇತ್ತು. ಈಗ ಈ ಹನಿ ಟ್ರ್ಯಾಪ್ ವಿಚಾರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರದಲ್ಲಿ ಇದೇ ಆಗ್ತಾ ಇರೋದು. ಹೆಚ್ಚು ಮಾತಾಡುವವರ ಧ್ವನಿ ಅಡಗಿಸುವ ಕೆಲಸಗಳಾಗ್ತಾ ಇದೆ. ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ.
ಈ ಸರ್ಕಾರಕ್ಕೆ ಮಾತ್ರ ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಿದೆ. ಇದಕ್ಕಿಂತ ಹಿಂಚೆ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ಸರ್ಕಾರಕ್ಕೆ ಒಂದು ಸ್ವಲ್ಪನೂ ಗಾಂಭೀರ್ಯತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. ಅದರೊಳಗೂ ಕೂಡ ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಸ್ತಾ ಇದ್ದಾರೆ, ಸಿಕ್ಕಿ ಹಾಕಿಸ್ತಾ ಇದ್ದಾರೆ, ಶಾಸಕರನ್ನ ಸಿಕ್ಕಿ ಹಾಕಿಸ್ತಾ ಇದ್ದಾರೆ. ಅದು ಎಂತೆಂತವ್ರನ್ನ ಯಾರು ಹುಲಿ ತರ ಧ್ವನಿ ಮಾಡ್ತಾರೆ, ಯಾರು ಸರ್ಕಾರದಲ್ಲಿ ಹೆಚ್ಚು ಮಾತಾಡ್ತಾರೆ, ಯಾರು ಈ ಸರ್ಕಾರದಲ್ಲಿ ಹೆಚ್ಚು ಧ್ವನಿಯನ್ನ ಎತ್ತುತ್ತಾರೆ, ಅವರ ಧ್ವನಿಯನ್ನೇ ಅಡಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಬ್ಬರನ್ನ ಕುರಿತೇ ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ತನಿಖೆ ಆಗ್ಬೇಕದು, ತನಿಖೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರಿಂದ ಯಾವ ತನಿಖೆಯನ್ನ ಮಾಡೋದ್ರಿಂದ ವಿಷಯ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅಂತ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರತಕ್ಕಂತ ಪ್ರಶ್ನೆ ಇರೋದು. ಏನು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಅಥವಾ ಸಿಬಿಐ ಎಂಕ್ವೈರಿ ಆಗಬೇಕು ಅಂತ. ಆಗಿರುವಂತಹ ರವಿಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು, ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ಕೋಟೆಯಲ್ಲಿ ಹನಿ ಟ್ರಾಪ್ ಕೋಲಾಹಲದ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಎಂಎಲ್ಸಿ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಗಾಂಭೀರ್ಯತೆ ಇಲ್ಲ. ಇದಕ್ಕೂ ಮುಂಚೆ ಸಿಎಂ ಕುರ್ಚಿ ಚರ್ಚೆ ನಡೀತಾ ಇತ್ತು. ಈಗ ಈ ಹನಿ ಟ್ರಾಪ್ ವಿಚಾರ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪರದಲ್ಲಿ ಇದೇ ಆಗ್ತಾ ಇರೋದು. ಹೆಚ್ಚು ಮಾತಾಡುವವರ ಧ್ವನಿ ಅಡಗಿಸುವ ಕೆಲಸಗಳಾಗ್ತಾ ಇದೆ. ಇದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಸಿಟ್ಟಿಂಗ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಈ ಸರ್ಕಾರಕ್ಕೆ ಮಾತ್ರ ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಿದೆ. ಇದಕ್ಕಿಂತ ಹಿಂಚೆ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ಸರ್ಕಾರಕ್ಕೆ ಒಂದು ಸ್ವಲ್ಪನೂ ಗಾಂಭೀರ್ಯತೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತಾ ಇದೆ. ಅದರೊಳಗೂ ಕೂಡ ಈ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಸ್ತಾ ಇದ್ದಾರೆ, ಸಿಕ್ಕಿ ಹಾಕಿಸ್ತಾ ಇದ್ದಾರೆ, ಶಾಸಕರನ್ನ ಸಿಕ್ಕಿ ಹಾಕಿಸ್ತಾ ಇದ್ದಾರೆ. ಅದು ಎಂತೆಂತವ್ರನ್ನ ಯಾರು ಹುಲಿ ತರ ಧ್ವನಿ ಮಾಡ್ತಾರೆ, ಯಾರು ಸರ್ಕಾರದಲ್ಲಿ ಹೆಚ್ಚು ಮಾತಾಡ್ತಾರೆ, ಯಾರು ಈ ಸರ್ಕಾರದಲ್ಲಿ ಹೆಚ್ಚು ಧ್ವನಿಯನ್ನ ಎತ್ತುತ್ತಾರೆ, ಅವರ ಧ್ವನಿಯನ್ನೇ ಅಡಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಬ್ಬರನ್ನ ಕುರಿತೇ ಹೇಳಿದ್ದಾರೆ. ಅವ್ರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ತನಿಖೆ ಆಗ್ಬೇಕದು, ತನಿಖೆ ಆಗ್ಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರಿಂದ ಯಾವ ತನಿಖೆಯನ್ನ ಮಾಡೋದ್ರಿಂದ ವಿಷಯ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅಂತ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರತಕ್ಕಂತ ಪ್ರಶ್ನೆ ಇರೋದು. ಏನು ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಅಥವಾ ಸಿಬಿಐ ಎಂಕ್ವೈರಿ ಆಗಬೇಕು ಅಂತ.